ಗೌರಿ ಗೌರಿ ನಿನಗೊಂದು ವಿಷಯ ಹೇಳೋದಕ್ಕೆ ಅಲ್ಲಿಂದ ಓಡೋಡಿ ಬಂದೆ ಕಣೆ, ಉಸಿರುಗಟ್ಕೊಂಡು. ನಮ್ಮ ಪಾರು, ಅದೇ ನಿನ್ನ ಮಗಳು ಪಾರ್ವತಿ ಇವತ್ತು ಎಷ್ಟು ಚೆನ್ನಾಗಿ ಕಾಣ್ತಿದ್ಲು ಗೊತ್ತಾ? ಸಾಕ್ಷಾತ್ ಸಾಕ್ಷಾತ್ ದೇವತೆ ಥರ ಕಾಣ್ತಿದ್ಲು ಕಣೆ. ಅದೇನು ನಿನ್ನ ಪುಣ್ಯವೋ ಇಲ್ಲ ಅವಳು ಭಾಗ್ಯವೋ? ನಮ್ಮ ಅಮ್ಮ ಅವ್ರು ಇದ್ದಾರಲ್ಲ, ಅಖಿಲಾಂಡೇಶ್ವರಿ ಅಮ್ಮ ಅವರು ಒಡವೆಗಳನ್ನ ಹಾಕ್ಕೊಳ್ಳೋ ಭಾಗ್ಯ ಸಿಕ್ಕಿತ್ತು ಕಣೆ ಅವಳಿಗೆ. ನೀನು ಯಾವಾಗಲೂ ಅವಳನ್ನ ಸಿಂಗಾರ ಮಾಡಿ ಆನಂದ ಪಡ್ತಿದ್ಯಲ್ಲ, ಮಾತಲ್ಲೇ ರಾಣಿ ಪಟ್ಟ ಕಟ್ತಿದ್ಯಲ್ಲ, ಹಂಗೆ ಕಾಡ್ತಾ ಇದ್ಲು ಇವತ್ತು ಅವಳು. ಆದರೆ ನೀನಿರ್ಬೇಕಿತ್ತು ಕಣೆ ಇದನ್ನೆಲ್ಲ ಕಣ್ಣಾರೆ ನೋಡೋದಕ್ಕೆ. ನೀನೇ ಇಲ್ಲ. ನನಗೆ ಇಷ್ಟು ಸಂತೋಷ ಆಗ್ತಿರ್ಬೇಕಾದ್ರೆ ಇನ್ನು ನೀನು ಎಷ್ಟು ಕುಣಿದಾಡ್ಬಿಡ್ತಿದ್ಯೋ. ನೀನು ಇರ್ಬೇಕಾಗಿತ್ತು ಕಣೆ ನಮ್ಮ ರಾಣಿ ನೋಡೋದಕ್ಕೆ. ಕೊಡಪ್ಪ, ಇನ್ನು ಬಿಲ್ಡಪ್ ಕೊಡ್ತಾ ಇರು. ಅಮ್ಮ, ಅಪ್ಪಂದು ಬರೀ ಬಿಲ್ಡಪ್ಪೇ. ಬಿಲ್ಡಪ್ಪು ಇಲ್ಲ, ಎಂಥದ್ದು ಇಲ್ಲ ಕಣೆ. ಈ ಗಣೇಶನ ಮಾತು ನಂಬೇಡ ನೀನು. ಮತ್ತೆ ಅವತ್ತು ಅಕ್ಕ ಅಮ್ಮೂರ್ ಸೀರೆ ಉಟ್ಕೊಂಡಿದ್ದಾಗ ಬೈದೆ, ದಿಶಾಮೂರ್ ಹತ್ರ ಒಡವೆ ಇಸ್ಕೊಂಡಿದ್ದಾಗ ಹೊಡೆದೆ. ಇವಾಗ ಅಮ್ಮನ ಮುಂದೆ ನನ್ನ ಮಗಳು ದೇವತೆ ಅಪ್ಸರೆ ಅಂತ ಹೊಗಳುತ್ತಾ ಇದೆಯಾ? ಹೌದು ಕಣ, ನಾನು ಹಂಗೆ. ನನ್ನ ಮಗಳು ಅವಳು. ನನಗೆ ಪ್ರೀತಿ ಬಂದಾಗ ಹೊಗಳ್ತೀನಿ, ಕೋಪ ಬಂದಾಗ ಹೊಡಿತೀನಿ. ನಿಂಗೇನು ಗೌರಿ? ಇವತ್ತು ನಮ್ಮ ಮಗಳ ಮನೆಗೆ ಬಂದಾಗ ದೃಷ್ಟಿ ತೆಗಿಬೇಕು ಕಣೆ, ನಾನೇ ತೆಗಿತು. ಏಯ್, ಎದ್ದೇಳ ಮೇಲೆ. ಏಯ್, ಯಾರೋ ಗೂಬೆ ಇವಳು ದೊಡ್ಡ ಹೀರೋಯಿನ್ ತರ ಪೋಸ್ ಕೊಡ್ತಿದ್ದಾಳೆ, ನೀನು ತೆಗಿತಾನೇ ಇದೆಯಾ? ಆದಿ ಬೇಕಾಗಿರೋದು 4 ಫೋಟೋ. ಇವ್ನು ತೆಗಿಯೋದು ನೋಡಿದ್ರೆ ಇವಳಿಗೆ ನೋಡಕ್ ಬರೋ ಹುಡುಗರಿಗೆಲ್ಲ ಫೋಟೋನ ಹಂಚಿ ಬಿಡ್ಬೋದು. ಚಿಕ್ಕಮ್ಮ, ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ? ಅವಳು ನಮ್ಮ ಕಂಪನಿಗೋಸ್ಕರ ತಾನೇ ಫೋಟೋಸ್ ತೆಗೆಸ್ಕೊಳ್ತಾ ಇರೋದು. ಹಾ, ಕಂಪನಿಗೋಸ್ಕರ ತೆಗೆಸ್ಕೊತಿದ್ದಾಳೋ ಇಲ್ಲ ಕಂಪನಿ ಕೊಡೋನ್ಗೋಸ್ಕರ ತೆಗೆಸ್ಕೊತಿದ್ದಾಳೋ ಯಾವನಿಗೆ ಗೊತ್ತು? ಸರ್, ಒಂದ್ಸಲಿ ಫೋಟೋಸ್ ಚೆಕ್ ಮಾಡಿಬಿಡಿ ಸರ್. ವಾವ್, ಇಟ್ಸ್ ಬ್ಯೂಟಿಫುಲ್. ಪಾರ್ವತಿ, ಫೋಟೋಸ್ ತುಂಬ ಚೆನ್ನಾಗಿ ಬಂದಿದೆ. ನೀನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಹೌದಾ ದೊಡ್ಡ ಯಜಮಾನ್ರೆ? ನೋಡು. ನಾನು ಇಷ್ಟೊಂದು ಚೆನ್ನಾಗಿ ಕಾಣಿಸ್ತೀನ ದೊಡ್ಡ ಯಜಮಾನ್ರೆ? ಕ್ಯಾಮ್ರಾದಲ್ಲಿ ಮಂಗಗಳು ಮಾಡೆಲ್ಗಳ ತರ ಕಾಣ್ತಾವಂತೆ. ನನಗೆ ಫೋಟೋಸ್ ಇಮಿಡಿಯೇಟ್ ಬೇಕು, ಸೊ ನಾನು ಕಾಪಿ ಮಾಡಿಬಿಟ್ಟು ನಿಮ್ಮ ಕ್ಯಾಮ್ರಾ ಕೊಡ್ತೀನಿ. ಓಕೆ ಅಲ್ವಾ? ನೋ ಪ್ರಾಬ್ಲಮ್. ಥ್ಯಾಂಕ್ ಯು. ಓಹ್, ನಾನು ಲ್ಯಾಪ್ಟಾಪ್ನ ಆಫೀಸೆಲ್ಲ ಬಿಟ್ಟು ಬಂದಿದ್ದೀನಿ. ಬ್ರೋ, ಅದಕ್ಕೆ ತಲೆ ಕೆಡ್ಸ್ಕೊಂತೀಯ? ನನ್ನ ಲ್ಯಾಪ್ಟಾಪ್ ಇದೆ ಅಲ್ಲ, ನಂತರ ನಾ ಹೈಟೆಕ್ ಸ್ಪೀಡು ಯೂಸ್ ಮಾಡು, ರೂಮಲ್ಲಿದೆ. ಥ್ಯಾಂಕ್ಸ್ ಪ್ರೀತು. ಹಲೋ ಮೇಡಮ್, ಫೋಟೋ ಶೂಟ್ ಮುಗೀತು. ಹೋಗು, ಈ ಸೀರೆ ಒಡವೆನೆಲ್ಲ ತೆಗೆದು ನಿನ್ನ ಕೆಲಸದ ಡ್ರೆಸ್ ಹಾಕೋ, ಅದೇ ನಿನಗೆ ಸೂಟ್ ಆಗೋದು. ಹೋಗ್ತೀಯೋ ಅಥವಾ ಇವತ್ತೇ ಫೋಟೋ ಫ್ರೇಮ್ ಏನಾದರೂ ಹಾಕ್ಕೊಡ್ಬೇಕೋ? ಹೋಗಿ ಅಂದ್ರೆ ಯಾಕೆ ಚಿಕ್ಕಮ್ಮ ಯಾವಾಗ್ಲೂ ಪಾರ್ವತಿಗೆ ಬೈತಾ ಇರ್ತೀಯ? ನೋ ಪ್ರೀತು, ಅದ್ ಬಿಡು. ನಿಂದು ನಿತ್ಯದು ಫೋಟೋಸು ನಿನ್ ಲ್ಯಾಪ್ಟಾಪ್ ಅಲ್ಲಿ ತಾನೇ ಸೇವ್ ಆಗಿರೋದು. ಈಗ ಏನಾದ್ರೂ ಆದಿತ್ಯ ನೋಡಿದ್ರೆ ತಗ್ಲಾಕೊಂಡ್ಬಿಡ್ತೀಯಲ್ಲೋ. ಅಯ್ಯೋ, ಏ ಪ್ರೀತು, ಏನು ತುಂಬಿಸಿದೆಯಾ ಇದರಲ್ಲಿ? ಏನೂ ಸ್ಪೇಸೇ ಇಲ್ಲ. ನಾನೊಂದಷ್ಟು ಫೈಲ್ಸ್ ಡಿಲೀಟ್ ಮಾಡ್ತಾ ಇದ್ದೀನಿ. ಆದಿತ್ಯ, ಇಂಥ ಸಣ್ಣ ಪುಟ್ಟ ಕೆಲಸ ಎಲ್ಲ ಪ್ರೀತು ಮಾಡ್ತಾನೆ. ನೀನು ಯಾವುದಾದ್ರೂ ದೊಡ್ಡ ಕೆಲಸ ಮಾಡು. ಎಸ್ ಬ್ರೋ, ಮೇಲ್ ಐಡಿ ಕೊಡು, ನಾನೇ ಮೇಲ್ ಮಾಡ್ತೀನಿ. ಪರವಾಗಿಲ್ಲ, 1-2 ನಿಮಿಷ ಮೇಲ್ ಕಳಿಸ್ಬಿಡ್ತೀನಿ. ಈ ಚಿಕ್ಕಮ್ಮ ನನ್ನ ಬಚಾವ್ ಮಾಡ್ತಾರಂತ ಅನ್ಕೊಂಡ್ರೆ ತಗ್ಲಾಕ್ಬಿಟ್ರಲ್ಲಪ್ಪ.
ದೇವ್ರೆ ನೀನು ಕಾಪಾಡಬೇಕು. ಅಯ್ಯೋ ದೇವ್ರೆ, ಇವನೇನಾದ್ರೂ ನೋಡಿದ್ರೆ ನಮ್ಮ ಕಥೆ ಮುಗೀತು. ಪ್ರೀತು, ಏನಿದು? ಬ್ರೋ ಅದು ಪ್ರೆಸೆಂಟೇಷನ್ ಫೋಲ್ಡರಲ್ಲಿ ಯಾಕೆ ಇಷ್ಟೊಂದು ಫೈಲ್ಸ್ ತುಂಬಿಸಿದ್ಯಾ? ನಿನಗೆ ಗೊತ್ತು ತಾನೆ ಅದೆಷ್ಟು ಇಂಪಾರ್ಟೆಂಟ್ ಅಂತ. ಲೋ ಪ್ರೀತು, ನಿಂದು ಆ ನಿತ್ಯಂದು ಫೋಟೋಗಳನ್ನ ಬೇಗ ಡಿಲೀಟ್ ಮಾಡೋ, ಹೋಗೋ. ಆಯ್ತಾ? ಪ್ರೀತು, ಏನು ಮಾಡ್ತಾ ಇದೀಯಾ? ಬ್ರೋ ಎಲ್ಲ ಕೆಲಸ ಮಾಡಿ ಮುಗಿಸ್ದೆ. ಏನು ಕೆಲಸ? ಮೇಲ್ಗೆಲ್ಲ ಫೋಟೋಸ್ ಕಾಪಿ ಮಾಡಿದ್ದೀನಿ, ಸೆಂಡ್ ಮಾಡಿದ್ರೆ ಸಾಕು. ವೆರಿ ಗುಡ್. ಪ್ರೀತು, ನಿಮ್ಮ ಅಣ್ಣ ನಿಮ್ಮ ಅಮ್ಮನ ಕಣ್ಣು ನಿನ್ನ ಮೇಲೆ ಇದೆ. ಈ ಟೈಮಲ್ಲಿ ನೀನೇನಾದರೂ ಎಡವಟ್ಟು ಮಾಡಿಕೊಂಡ್ರೆ ನಾವು ಮಾಡಿರೋ ಪ್ಲ್ಯಾನ್ ಎಲ್ಲ ಹಾಳಾಗೋಗುತ್ತೆ. ಹುಷಾರಾಗಿರಬೇಕು. ಓಕೆ ಬಾಸ್, ನೀವು ಹೇಳ್ದಂಗೆ ಕೇಳ್ತೀನಿ. ಅಲ್ಲಿ ಡಿಲೀಟ್ ಮಾಡಿದ ಫೋಟೋ ಎಲ್ಲ ನಿನ್ನ ಫೋನಲ್ಲಿ ಇದೆ ತಾನೇ? ಹಾಂ ಇದೆ ಚಿಕ್ಕಮ್ಮ. ಹಾಂ, ಗುಡ್ ಗುಡ್. ಅಖಿಲಕ್ಕ, ನಿಮಗಿನ್ಮೇಲೆ ಗೌರವ ಕೊಡೋದು ವೇಸ್ಟ್. ಯಾಕೆ ಅಂದರೆ ನಿಮ್ಮ ಒಡೆತನದ ಬೀಗದ ಕೈ ಗೊಂಚಲು ಕೈ ತಪ್ಪಿ ಕೆಲಸದವ್ಳು ಸೊಂಟಕ್ಕೆ ಹೋಯ್ತಲ್ಲ ಪಾಪ. ಅದನ್ನೇ ನೆನೆಸ್ಕೊಂಡು ಬೆಂದು ಬೆಂಡಾಗಿದ್ದೀರಾ ಅನ್ಸತ್ತೆ ಪಾಪ. ತುಂಬ ಉರಿತಿದ್ಯಾ ಅಕ್ಕ? ಅದಕ್ಕೆ ನಾನು ಸ್ವಲ್ಪ ತುಪ್ಪ ಸುರಿತೀನಿ. ಬಂದೆ